ಈ ರಾಷ್ಟ್ರದಲ್ಲಿ ಹಲವಾರು ಯೋಜನೆಗಳ ಬಗ್ಗೆ ಒಂದು ಪ್ರಾಮಾಣಿಕ ಒಂದು ಸೇವೆಯನ್ನು ಕಳೆದ 6 ದಶಕಗಳಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವ್ರ ಬಗ್ಗೆ ಹಗುರವಾಗಿ ಒಂದು ರೀತಿ ಎಲ್ಲರೂ ಕೂಡ ಒಂದು ನೋವಾಗ್ತಕ್ಕಂಥ ಒಂದು ಸಂದರ್ಭಕ್ಕೆ ಪವರ್ ಟಿವಿಯ ಒಂದು ಸನ್ಮಾನ್ಯ ರಾಕೇಶ್ ಅವರ ಹೇಳಿಕೆ ಎಲ್ಲರಿಗೂ ಕೂಡ ಒಂದು ರೀತಿ ನೋವನ್ನು ತಂದಿದೆ. ಈ ಸಂದರ್ಭದಲ್ಲಿ ಏಕೆಂದರೆ ಕರ್ನಾಟಕದ ಒಂದು ಮಾಧ್ಯಮ ರಂಗ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಧ್ಯಮ ಮತ್ತು ನಾಯಕತ್ವವನ್ನು ಇಟ್ಕೊಂಡಿದ್ದಾರೆ. ಇವತ್ತು 92ನೇ ವಯಸ್ಸಿನಲ್ಲೂ ಕೂಡ ಈ ದೇಶದ ರೈತರು, ಬಡವರು ಮತ್ತು ಅವರ ಯೋಜನೆಗಳ ಬಗ್ಗೆ ಇವತ್ತು ರಾಷ್ಟ್ರದಲ್ಲಿ ರಾಜ್ಯಸಭೆ ಮೂಲಕ ಗಮನವನ್ನು ಸೆಳೀತಾ ಇದ್ದಾರೆ. ನಾನು ವಯಸ್ಸಾಗಿದ್ದೀನಿ ಅಂತ ಕೇವಲ ಪೇಪರ್ ಸ್ಟೇಟ್ಮೆಂಟಿಗೆ ಸೀಮಿತವಾಗಿಲ್ಲ, ರಾಜ್ಯಸಭೆಯಲ್ಲಿ ಕೂತು ಈ ರಾಷ್ಟ್ರದ ಹಲವಾರು ಯೋಜನೆಗಳ ಬಗ್ಗೆ ಮಾನ್ಯ ಉಪಾಧ್ಯಕ್ಷರ ಮೂಲಕ ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಸರ್ಕಾರಕ್ಕೆ ಒಂದು ಸೂಕ್ತ ಸಲಹೆ ಮಾರ್ಗದರ್ಶನವನ್ನು ನೀಡ್ತಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಾವು ಕೂಡ ಹೇಳ್ತಕ್ಕಂಥದ್ದಿಷ್ಟೇ, ಈ ಥರ ಅವೇಳನಕಾರಿ ಹೇಳಿಕೆಗಳನ್ನು ನಿಲ್ಲಿಸಬೇಕು ಅನ್ನೋದು ನಮ್ಮ ರಾಜ್ಯ ಒಕ್ಕಲಿಗ ಸಂಘದ ಆಗ್ರಹ. ಇಂಥ ಒಬ್ಬ ಮಹಾನ್ ನಾಯಕನಿಗೆ ಯಾರು ಈ ಥರ ಅವೇಳನಕಾರಿ ಹೇಳಿಕೆಗಳನ್ನು ನೀಡ್ತಕ್ಕಂಥದ್ರ ಹಿಂದೆ ಯಾರ್ಯಾರ್ದು ಮರ್ಮ ಇದೆ ಅನ್ನೋದು ಕೂಡ ತಿಳಿಬೇಕಾಗ್ತದೆ ಅಂತಕ್ಕಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ನಮ್ಮ ರಾಜ್ಯ ಸಂಘಕ್ಕೂ ಕೂಡ ಸಹಸ್ರಾರು ದೂರವಾಣಿ ಕರೆಗಳು, ಏಕೆಂದರೆ ಏನು ಮಾಡ್ತಾ ಇದ್ದೀರಾ, ಇಷ್ಟೊಂದೆಲ್ಲ ಸರ್ಕಾರಿ ಹೇಳಿಕೆಗಳನ್ನು ನಿಲ್ಲಿಸದೆ ಹೋದರೆ ಮುಂದೆ ರಾಜ್ಯ ಮಟ್ಟದಲ್ಲಿ ಸಮುದಾಯದ ಒಂದು ದೊಡ್ಡ ಸಭೆಯನ್ನು ಕೂಡ ಆಯೋಜನೆ ಮಾಡಿ ಮುಂದಿನ ನಡೆಯನ್ನು ನಾವು ನಡಿಬೇಕಾಗಿದೆ. ಈ ಮೂಲಕ ಏಕೆಂದರೆ ಮಾನ್ಯ ವ್ಯವಸ್ಥಾಪಕರಿಗೆ, ಪವರ್ ಟಿವಿ ವ್ಯವಸ್ಥಾಪಕರಿಗೆ ಆಗ್ರಹ ಪಡಿಸ್ತಕ್ಕಂಥದ್ದು, ಇನ್ನು ಮುಂದೆ ಇಂಥ ಹೇಳಿಕೆಗಳಿಗೆ ಅವಕಾಶವನ್ನು ನೀಡಬಾರದು ಅಂತ ರಾಜ್ಯ ಆಗ್ರಹಿಸ್ತದೆ. ಏಕೆಂದರೆ ಸಮಾಜದ ಅಂಕು ಡೊಂಕುಗಳನ್ನು ಅಭಿವೃದ್ಧಿ ದೃಷ್ಟಿನಲ್ಲಿ ಒಳ್ಳೆ ಮಾರ್ಗದಲ್ಲಿ ಹೋಗ್ತಕ್ಕಂಥದ್ದಕ್ಕೆ ಮಾಧ್ಯಮ ರಂಗ ಬಹುಮುಖ್ಯವಾದಂಥ ಒಂದು ಅಂಗವಾಗಿದೆ. ಆದರೆ ದೇವೇಗೌಡರು ಎಂದೂ ಕೂಡ ಯಾವ ಮಾಧ್ಯಮದ ಬಗ್ಗೆನೂ ಕೂಡ ಹಗುರವಾಗಿ ಯಾವತ್ತೂ ಕೂಡ ಮಾತನಾಡಿಲ್ಲ. ಇವತ್ತು ಪವರ್ ಟಿವಿ ಬಗ್ಗೆನೂ ಕೂಡ ಅವ್ರು ಯಾವತ್ತೂ ಕೂಡ ಹೇಳಿಕೆಗಳನ್ನು ಕೂಡ ನೀಡಿಲ್ಲ. ಏಕೆಂದರೆ ಇನ್ನು ದೊಡ್ಡ ದೊಡ್ಡ ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದ ಎಲೆಕ್ಟ್ರಾನಿಕ್ ಮೀಡಿಯಾಗಳಿದೆ. ಯಾವತ್ತೂ ಕೂಡ ದೇವೇಗೌಡರ ಹೋರಾಟ, ದೇವೇಗೌಡರ ಒಂದು ಸೇವೆ ಬಗ್ಗೆ ಒಂದು ಗೌರವಿತವಾಗಿ ಈ ನಾಡಿನಲ್ಲಿ ಒಂದು ಬಿಂಬಿಸ್ತಕ್ಕಂಥದಕ್ಕೆ ಅವಕಾಶವನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಪವರ್ ಟಿವಿನಲ್ಲಿ ಇಂಥ ಅವಕಾಶ, ಈ ಥರ ಸಮಾಜಕ್ಕೆ ನೋವಾಗುವಂಥ ಒಂದು ಸನ್ನಿವೇಶಗಳಿಗೆ ಆ ವ್ಯವಸ್ಥಾಪಕರ ಅವಕಾಶವನ್ನು ಮಾಡಬಾರ್ದು ಅಂತ ನಾವು ಒತ್ತಾಯ ಮಾಡ್ತೇವೆ. ಇದು ಪದೇ ಪದೇ ಮುಂದುವರೆದ್ರೆ ಮುಂದಿನ ಹತ್ತಿರದ ದಿನಗಳಲ್ಲೇ ದೊಡ್ಡ ಒಂದು ಸಭೆಯನ್ನು ಕರೆದು ಮುಂದಿನ ತೀರ್ಮಾನವನ್ನು ಕೈಗೊಳ್ತೀವಿ ಅಂತಕ್ಕಂಥದ್ದು ನಮ್ಮ ಆಗ್ರಹ. ನಮ್ಮ ಉಪಾಧ್ಯಕ್ಷರು ಪ್ರಕಾಶ್ ಅವರು ಒಂದು 2 ನಿಮಿಷ ಮಾತಾಡ್ತಾರೆ. ಮಾನ್ಯ ರಾಜ್ಯ ವಕೀಲ ಸಂಘದ ಅಧ್ಯಕ್ಷರೇ, ನಮ್ಮ ಕಾರ್ಯದರ್ಶಿಗಳಾದ ದೇವರಾಜನವರೇ, ಎಲ್ಲ ನಮ್ಮ ಪದಾಧಿಕಾರಿಗಳೇ, ನಿರ್ದೇಶಕರೇ, ಬಂದಿರತಕ್ಕಂಥ ಎಲ್ಲ ಸ್ನೇಹಿತರೆ, ಪತ್ರಿಕಾ ರಂಗದ ಮಹತ್ವವನ್ನು ನಮ್ಮ ಅಧ್ಯಕ್ಷರಿಗೆ ಆಲ್ರೆಡಿ ಹೇಳಿದ್ದಾರೆ. ರಾಜ್ಯ ವಕೀಲರ ಸಂಘ ಅಂತಕ್ಕಂಥದ್ದು ನಾವು ಕೇವಲ ಮೆಡಿಕಲ್ ಕಾಲೇಜು ನಡೆಸಲಿಕ್ಕೆ, ಇಂಜಿನಿಯರಿಂಗ್ ಕಾಲೇಜ್ ನಡೆಸಲಿಕ್ಕೆ ಮಾತ್ರ ಇಲ್ಲ. ಇದು ನಮ್ಮ ಜನಾಂಗದ ಸಂಪೂರ್ಣ ಜವಾಬ್ದಾರಿಯನ್ನು ರಾಜ್ಯ ವಕೀಲ ಸಂಘ ಇವತ್ತು ಒಕ್ಕಲಿಗ ಜನಾಂಗದ ಹಲವಾರು ಜನ, ನಮ್ಮ ರಾಷ್ಟ್ರಕವಿ ಕುವೆಂಪು ಇರ್ಬೋದು, ಕೆಂಗಲ್ ಹನುಮಂತಯ್ಯನವ್ರು ಇರ್ಬೋದು, ದೇವೇಗೌಡರು ಇರ್ಬೋದು, ಈ ರೀತಿ ಎಲ್ಲ ರಂಗದಲ್ಲೂ ಕೂಡ ಒಕ್ಕಲಿಗ ಜನಾಂಗ ತನ್ನದೇ ಆದ ಕೊಡುಗೆಯನ್ನು ಈ ಸಮಾಜಕ್ಕೆ ಕೊಟ್ಟಿದೆ. ಒಂದು ಇಡೀ ಬಿತ್ತನೆ ಬೀಜ ಚೆಲ್ಲಿ ನಾವು ಒಂದು ಕಣ್ಗ ಬೆಳ್ತಕ್ಕಂಥ ಜನಾಂಗ ಒಕ್ಕಲಿಗ ಜನಾಂಗ. ನಾವು ಏನೋ ಸಂಕ್ರಾಂತಿ ಹಬ್ಬದಲ್ಲಿ ಬೆಳೆ ಬಂದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಕೊಟ್ಟು ಉಳಿದಿದ್ದನ್ನ ತಗೊಂಡೋಗ್ತಕ್ಕಂಥದ್ದು ಒಕ್ಕಲಿಗ ಜನಾಂಗ. ಇವತ್ತು ಒಂದು ಚಾನಲ್ ಮುಖ್ಯಸ್ಥರು, ನಾವು ಅದನ್ನ ಒಂದು ಕೊಚ್ಚೆ ಅಂತ ತಿಳ್ಕೊಂಡಿದ್ದೀವಿ. ಕೊಚ್ಚೆ, ಆ ಕೊಚ್ಚೆ ಮೇಲೆ ಕಲ್ಲು ಹಾಕಿದ್ರೆ ಮಕ್ಕದಕ್ಕೆ ಸಿಡಿತದೆ. ಆದರೆ ಸಿಡಿತದೆ ಅಂತ ನಾವು ಎಷ್ಟು ದಿನ ಅಂತ ಸುಮ್ಮನೆ ಇರ್ಲಿಕ್ಕೆ ಆಗ್ತದೆ ಕೊಚ್ಚೆನ? ಅದರಿಂದ ಇವತ್ತು ನಮ್ಮನ್ನ ಕೇಳ್ತಾ ಇದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ ನಮ್ಮ ಸಂಘವನ್ನ. ನಮ್ಮ ಜನಾಂಗದ ಎಲ್ಲೇ ಹೋಗ್ಲಿ ಅರ್ಟಾಗಿದೆ, ಒಕ್ಕಲಿಗ ಜನಾಂಗಕ್ಕೆ ತುಂಬಾ ಅರ್ಟಾಗಿದೆ, ನೋವನ್ನು ಅನುಭವಿಸ್ತಾ ಇದ್ದಾರೆ, ಮತ್ತೆ ಕ್ರೋಧ ವ್ಯಕ್ತ ಆಗ್ತಾ ಇದೆ, ಅಂಡರ್ ಕರೆಂಟ್ ಆಗ್ತಾ ಇದೆ. ಆ ಒಂದು ಚಾನೆಲ್ನ ಮುಖ್ಯಸ್ಥರಿಗೆ ಹೇಳ್ತೀನಿ, ದಯಮಾಡಿ ಇದನ್ನು ನಿಲ್ಲಿಸಿ.
ಇಲ್ಲಾಂದ್ರೆ ಒಕ್ಕಲಿಗರು ಎದ್ದು ನಿಂತ ಸಂದರ್ಭದಲ್ಲಿ ಎಷ್ಟೋ ರಾಜ್ಯ ಸರ್ಕಾರಗಳಿಗೆ ಬಿದ್ದೋಗಿದ್ದಾವೆ. ಚಿನ್ನಪ್ಪ ಆಯೋಗ ಇರ್ಬೋದು, ಮತ್ತೊಂದಿರ್ಬೋದು. ದೊಡ್ಡ ಒಂದು ಜನಾಂಗದಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ನಾವು ಯಾವುದೋ ಒಂದು ಪಕ್ಷದ ಪರವಾಗಿ, ವ್ಯಕ್ತಿ ಪರವಾಗಿ ಇವತ್ತು ಒಕ್ಕಲಿಗ ಸಂಘ ನಿಂತಿಲ್ಲ. ನಮ್ಮ ಜನಾಂಗದಲ್ಲಿ ಇಷ್ಟು ರೀತಿ ಒಂದು ಮಾಜಿ ಪ್ರಧಾನಿಗಳಾಗಿ ಇವತ್ತು ಅವರು ಜಮ್ಮು ಕಾಶ್ಮೀರ್ಗೆ ಯಾರು ಹೋಗ್ದಂತ ಸಂದರ್ಭದಲ್ಲಿ ದೇವೇಗೌಡರಾಗಿ ಎಲೆಕ್ಷನ್ ಮಾಡಿಸಿದ್ರು ಮಾಜಿ ಪ್ರಧಾನಿಗಳು. ಪಂಜಾಬ್ನಲ್ಲಿ ಒಂದು ಭತ್ತದ ಬೆಳೆಗೆ ದೇವೇಗೌಡರು ಸಿಟ್ಟಿದ್ದಾರೆ. ಇವತ್ತು ಕೂಡ ದೇವೇಗೌಡರು ರಾಜ್ಯಸಭೆಯಲ್ಲಿ ಮಾತಾಡ್ತಾ ಇದ್ರೆ ನಮ್ಮ ಉಪರಾಷ್ಟ್ರಪತಿಗಳು ಮತ್ತೆ ಎಲ್ಲರೂ ಇಡೀ ಸಭೆ ಗೆದ್ದು ನಿಂತ್ಕೊಂಡು ಅವ್ರ ಮಾತನ್ನ ಗ್ರಹಿಸ್ತಾ ಇದೆ. ಇಳಿ ವಯಸ್ಸಲ್ಲೂ ಕೂಡ ಈ ದೇಶದ ವಿಚಾರಕ್ಕೆ ಇವತ್ತು ಅವ್ರದೇ ಆದ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಇಂಥ ಒಬ್ಬ ಧೀಮಂತ ವ್ಯಕ್ತಿಯನ್ನ ಬಹಳ ಅವೇಳನವಾಗಿ ತೇಜೋವಧೆ ಮಾಡ್ತಕ್ಕಂಥದ್ದು, ನಮ್ಮ ಅಧ್ಯಕ್ಷರಂಗೆ ತಾಯಿ ಚೆನ್ನಮ್ಮನವ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು, ಏನಾರ ಆ ಕುಟುಂಬ ತಪ್ಪು ಮಾಡಿದ್ರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಆಯ್ತಾ? ಒಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತನ್ನು ಹೇಳ್ತಾರೆ, ಯಾವುದೇ ಒಂದು ವ್ಯಕ್ತಿ ಅಪರಾಧ ಮಾಡಿದ್ರೆ ಆ ಅಪರಾಧನ ವೈಭವೀಕರಿಸಿ ಮಾಡ್ತಕ್ಕಂಥದ್ದು, ಆ ಅಪರಾಧದಿಂದ ನಾನು ಪ್ರಯೋಜನ ಪಡಿತಕ್ಕಂಥದ್ದು ಇದೆಯಲ್ಲ, ಅದು ಮಹಾಪರಾಧ. ಈ ಮಹಾಪರಾಧವನ್ನ ಇವತ್ತು ಈ ಪವರ್ ಟಿವಿ ಮುಖ್ಯಸ್ಥ ಬ್ಲಾಕ್ ಮೇಲ್ ಮಾಡ್ತಕ್ಕಂಥದ್ದು, ಈ ಪ್ರವೃತ್ತಿ ನಡ್ಕೊಂಡೇ ಬರ್ತಾ ಇದೆ. ಯಾವ ಸಂದರ್ಭದಲ್ಲಿ ಒಂದು ಪತ್ರಿಕಾ ರಂಗಕ್ಕೆ ಅದರದೇ ಆದಂತ ಒಂದು ಜವಾಬ್ದಾರಿ ಇದೆ. ಚುನಾವಣೆ 2 ದಿನ ಇರುವಾಗ ಒಂದು ಟಿವಿನಲ್ಲಿ ತೋರ್ಸ್ತಕ್ಕಂಥದ್ದು, ಇವೆಲ್ಲ ಮಾಡ್ಕೊಂಡು ನಮ್ಗೇನಿಲ್ಲ, ಅದೆಲ್ಲ ಬಗ್ಗೆ ನಾವು ಮಾತಾಡತಕ್ಕಂಥದ್ದಲ್ಲ. ಇವತ್ತು ತುಂಬಾ ಒಂದು ನೋವಾಗಿದೆ. ಈ ಕೂಡಲೇ ಇದನ್ನ ಅವರು ಸರಿಪಡಿಸ್ಕೊಂಡು ನಿಲ್ಲಿಸ್ತೇ ಹೋದ್ರೆ, ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ನಾನೊಬ್ಬ ಸಾಮಾನ್ಯ ಒಕ್ಕಲಿಗ ಡೈರೆಕ್ಟರ್ಗಿಂತ ಮುಖ್ಯವಾಗಿ ನಾನು ಈ ಒಂದು ಜನಾಂಗದಲ್ಲಿ ಹುಟ್ಟಿರ್ತಕ್ಕಂಥವನು, ನನಗೂ ಕೂಡ ಬ್ಲಡ್ ಬಾಯ್ಲ್ ಆಗ್ತಾ ಇದೆ. ಅದರಿಂದ ಮುಂದೆ ಆಗ್ತಕ್ಕಂಥ ಅನಾಹುತಗಳಿಗೆ ಆ ಚಾನೆಲ್ನ ಮುಖ್ಯಸ್ಥರೇ ಜವಾಬ್ದಾರಿ ಹೊತ್ಕೋಬೇಕಾಗ್ತದೆ. ನಾವು ಈ ಒಕ್ಕಲಿಗ ಜನಾಂಗ ಈ ಒಂದು ಸಂಘದ ವತಿಯಿಂದ ಎಚ್ಚರಿಕೆಯನ್ನ ಕೊಡ್ತೇವೆ.